ನಾನು ನಿಮ್ಮ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಿಮ್ಮ ಸೇವೆ ನಿರಂತರವಾಗಿ ಮಾಡ್ತೀನಿ. ಇವತ್ತಿನ ದಿನ ಅಭಿವೃದ್ಧಿಯನ್ನ ಮಾಡಿ ಇಷ್ಟೆಲ್ಲ ಕಷ್ಟ ಬಿದ್ದಿರುವಂತ ವಿಜಯ್ ಕುಮಾರ್, ಶೋಭಾ ವಿಜಯ್ ಕುಮಾರ್ ಅವರು, ಮಂಜುಳಾ, ಉಮೇಶ್ ಅವ್ರಿಗೆ ನಿಮ್ಮ ಏನಾದರೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಅಂದರೆ ಅವರಿಬ್ಬರನ್ನು ಗೆಲ್ಸೋದೇ ನಿಮ್ಮ ಮೊದಲನೇ ಗುರಿಯಾಗಿ ಕೆಲಸವನ್ನು ಮಾಡಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಉಮೇಶ್ ಆದರೂ ಅಲ್ಲಲ್ಲಿ ನಿಂತ್ಕೊಂಡ್ಬಿಡೋದು, ನನ್ನ ತಂಗಿ ಮಾತ್ರ ಬೆಟ್ಟ ಸುತ್ತಾನೆ. ಆ ಬೆಟ್ಟ ಸುತ್ತಿದ್ದಕ್ಕೆ ಇವತ್ತು ಸೀಟು ಕನ್ಫರ್ಮ್ ಆಗಿರೋದು. ಅಂದ್ರೆ ಅರ್ಥ ಆಯ್ತಾ? ದೇವರ ಕಾರ್ಯ, ಜನ ಕಾರ್ಯ, ಜನರ ಜೊತೆ ಕೆಲಸ ಮಾಡಿದ್ರೆ ದೇವರು ಕಾಪಾಡೇ ಕಾಪಾಡ್ತಾರೆ. ಎಷ್ಟೋ ಸತಿ ಉಮೇಶು ನಿನ್ಗಿನ ಚೆನ್ನಾಗಿ ಹೊಡಿತು. ಉಮೇಶು ಎಲ್ಲ ಟೈಮಲ್ಲಿ ಮನೆಗೆ ಹೋದಾಗ ನನ್ನ ಹತ್ರ ಜಗಳ ಆಡೋರು. ನಾನು ಭಾಳ ಪೇಷನ್ಸ್ ಆಗಿ ಸಮಾಧಾನ ಹೇಳ್ತಾನೆ ಇದೆ, ಒಳ್ಳೆ ಕಾಲ ಬರುತ್ತೆ, ಒಳ್ಳೆ ಕಾಲ ಬರುತ್ತೆ ಅಂತ. ಆ ಒಳ್ಳೆ ಕಾಲ ಇವತ್ತು ಬಂದಿದೆ. ಚಾಚು ತಪ್ಪಂಗೆ ಹೆಚ್ಚಾಗಿ ವಾರ್ಡನ್ನ ಸುತ್ತಾ ಇದ್ದಾರೆ. ಇವತ್ತು ವಿಜಯ್ ಕುಮಾರನ್ನ, ಶೋಭಾ ವಿಜಯ್ ಕುಮಾರ್ ಗೆಲ್ಸೋ ಒಂದು ಶಕ್ತಿ ಉಮೇಶನ್ನ ಗೆಲ್ಸೋ ಶಕ್ತಿ ವಿಜಯ್ ಕುಮಾರ್ಗೆ, ಹನುಮಂತಪ್ಪನಿಗೆ ಅಂತ ನಾನು ಗಟ್ಟಿಯಾಗಿ ಹೇಳೋದಕ್ಕೆ ಇಷ್ಟ. ಶಾಸಕ ಹೇಳಿದಾಗೆ ನಾನು ಬಯಸದೆ ಬಂದ ಭಾಗ್ಯ ನನಗೆ. ಯಾಕಂದರೆ ನಾನು ಉತ್ರಳ್ಳಿನಲ್ಲಿ ನಾನು ಭಾಳಷ್ಟು ಸಮಾಜ ಸೇವೆ ಮಾಡಿಕೊಂಡು ಶಾಸಕರು ಕೊಟ್ಟಂಥ ಎಲ್ಲ ಕೆಲಸಗಳನ್ನ ನಾನು ಉತ್ರಳ್ಳಿ ಸ್ಕೂಲ್ನಲ್ಲಿ SDMC ಚೇರ್ಮನ್ ಆಗಿದ್ದೆ, ತಾಲೂಕು ಪಂಚಾಯತಿ ಸದಸ್ಯನಾಗಿದ್ದೆ, ಪಂಚಾಯತಿ ಸದಸ್ಯನಾಗಿದ್ದೆ, ನಮ್ಮ ತಂದೆ ಚೇರ್ಮನ್ ಆಗಿದ್ದರು. ನಿರಂತರವಾಗಿ ಶಾಸಕರ ಜೊತೆ ನಾವು ಬರ್ತಾ ಇದ್ವಿ. ಸೊ ಕಾರಣಾಂತರದಿಂದ ಇಲ್ಲಿ ಕ್ಯಾಟಗರಿ ಚೇಂಜ್ ಆಗಿದ್ದ ಉಮೇಶ್ ಅವರಿಗೆ ಉತ್ರಳ್ಳಿಗೆ ಕೊಟ್ಟಿದ್ದಾರೆ. ನನ್ನನ್ನು ಇಲ್ಲಿಗೆ ನನ್ನ ಶ್ರೀಮತಿಯನ್ನು ಲೇಡಿ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ನಾನು ನಿಮ್ಮ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಿಮ್ಮ ಸೇವೆ ನಿರಂತರವಾಗಿ ಮಾಡ್ತೀನಿ. ಯಾಕಂದರೆ ನಾನು ಬಂದ ನಂತರ ಆಲ್ಮೋಸ್ಟ್ ಈ ಒಂದು ಬಡಾವಣೆ, ಈ ಒಂದು ಬಂಡೆ ಅಂತ ಏನು ಹೇಳ್ತೀರಾ, ನಾನು ನೋಡಿದಾಗ ನಿಜಕ್ಕೂ ಬಹಳ ಖುಷಿ ಆಯಿತು. ಬೆಂಗಳೂರಲ್ಲಿ ಯಾವುದೇ ಒಂದು ಸ್ಲಮ್ ಅಂತ ಅನ್ಸ್ಕೊಂಡಿದ್ದು ಇಷ್ಟೊಂದು ಮಾದರಿಯಾಗಿ ಅದು ಕೂಡ ಆಗಿಲ್ಲ. ಏನಿದೆ ಎಲ್ಲ ಕೂಡ ಇದೆ. ನಾವು ಹೇಳಿದ್ರೆ ಪ್ರತಿಯೊಂದು ರಸ್ತೆ ಇದಾಗ್ಬೋದು, ಬೀದಿ ದೀಪಗಳಾಗ್ಬೋದು, ಸ್ಯಾನಿಟರಿ ಇರ್ಬೋದು, ಕಾವೇರಿ ನೀರು ಕೊಡೋದಾಗ್ಬೋದು, ಮತ್ತು ಎಲ್ಲ 2-3 ಅಂತಸ್ತುಗಳ ಮನೆಗಳು, ಅದಕ್ಕೆ ಮನೆಗಳಿಗೆ ಸಂಬಂಧಪಟ್ಟಿದ್ದು ಪತ್ರಗಳು ಕೊಟ್ಟಿದ್ದಾರೆ, ಖಾತೆಗಳು ಮಾಡಿಸಿದ್ದಾರೆ. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಒಂಟಿ ಮನೆ ಸ್ಕೀಮ್ಗಳಲ್ಲಿ ಸಾಕಷ್ಟು 100 ಮನೆಗಳು ಉಮೇಶ್ ಅವರು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಬಂದಾಗ ಬರೀ ಉಮೇಶ್ ನಿಜಕ್ಕೂ ಖುಷಿ ಆಯಿತು. ಅಂತ ಒಂದು ಉಮೇಶ್ ಅವರು ಶಾಸಕರ ಒಂದು ಇದರಲ್ಲಿ ಒಬ್ಬ ಈ ಒಂದು ಭಾಗದಲ್ಲಿ ನಾಯಕರಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ನನಗೆ ನೋಡಿದಾಗ ಭಾಳ ಖುಷಿ ಆಯಿತು. ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ನನಗೆ ವಲ್ಲಭರಾಯ ಸ್ವಾಮಿ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಮ ಸೇವೆ ನಿರಂತರವಾಗಿ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಏನೇ ಒಂದು ಮಾಡಬೇಕಂದ್ರೂ ಕೂಡ, ನೀವೇನು ಹೇಳಿದ್ರು ಕೂಡ ನಾನು ಮಾಡೋಕ್ಕೆ ಸಿದ್ಧನೇ ಇದ್ದೀನಿ. ನನ್ನ ಕಾಯಿಲೆದಷ್ಟು ಶಕ್ತಿ ಮೇಲೆ ಕೆಲಸ ಮಾಡ್ತೀನಿ. ಜೊತೆಗೆ ಒಳ್ಳೆ ಶಾಲೆ ಮಾಡಿದ್ದಾರೆ, ಒಳ್ಳೆ ಆರೋಗ್ಯ ಕೇಂದ್ರ ಇದೆ, ಏನು ಇಲ್ಲ ಅನ್ನಂಗೆ ಇಲ್ಲ. ಸೊ ಮತ್ತೆ ಸುಮ್ಮನೆ ಅವರು ಈಗ ಸರ್ವೆ ಮಾಡಿದ್ರು, ಏನೋ ಆಯಿತು, ಮನೆಯೆಲ್ಲ ಬಂದು ನಾನು ಉಮೇಶ್ ಬಂದ್ವಿ, ಅದೇನೂ ಆಗಲ್ಲ. ಶಾಸಕರು ಇರೋವರೆಗೂ ನೆಮ್ಮದಿಯಾಗಿ ನೀವು ಬದುಕ್ಬೋದು, ನೆಮ್ಮದಿಯಾಗಿ ಬಾಳ್ಬೋದು, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು.